ಒಬ್ಬರ ಮೇಲೊಬ್ಬರು ವಾಗ್ಯುದ್ಯವನ್ನ ನಡೆಸ್ತಾ ಇದ್ದವರು ಇದ್ದಕ್ಕಿದ್ದಂತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದಿದ್ದಾರಾ? ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಈಗ ಇಂಥದ್ದೊಂದು ಅನುಮಾನ ಕಾಡ್ತಾ ಇದೆ. ಇಬ್ಬರು ಪರಸ್ಪರರ ವಿಚಾರದಲ್ಲಿ ಮೃದುವಾಗಿದ್ದಾರಾ ಮತ್ತು ಅದರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳು ಏನಿರಬಹುದು ಅನ್ನೋ ಕುತೂಹಲಕ್ಕೂ ಈ ವಿದ್ಯಮಾನ ಕಾರಣವಾಗಿದೆ. ಮೂಡ ಹಗರಣ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸಲಿರುವ ಪಾದಯಾತ್ರೆಗೆ ಬೆಂಬಲವಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿನಲ್ಲಿ ಕುಮಾರಸ್ವಾಮಿ ಅವರ ಪರ ದನಿ ಕಾಣಿಸಿದೆ. ಬಿಜೆಪಿ ಪಾದಯಾತ್ರೆಗೆ ಜೆಡಿಎಸ್ ಬೆಂಬಲವಿಲ್ಲ ಅಂತ ಬುಧವಾರ ಕುಮಾರಸ್ವಾಮಿ ಹೇಳಿದ್ರು. ಬಿಜೆಪಿ ಜೆಡಿಎಸ್ ಸೇರಿ ಪಾದಯಾತ್ರೆ ನಡೆಸಲಿವೆ ಎನ್ನಲಾಗಿತ್ತು. ಆದರೆ ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಹೀಗೆ ಹೇಳಿದ್ದು ಕುತೂಹಲ ಮೂಡಿಸಿತ್ತು. ಬಿಜೆಪಿಯವರು ತಮ್ಮೊಡನೆ ಚರ್ಚಿಸದೆ ನಿರ್ಧಾರ ಕೈಗೊಂಡಿದ್ದಾಗಿ ಕುಮಾರಸ್ವಾಮಿ ಹೇಳಿದ್ರು. ಮಾತ್ರವಲ್ಲದೆ ತಮ್ಮ ಕುಟುಂಬಕ್ಕೆ ವಿಷ ಹಾಕದವರ ಜೊತೆ ನಾನ್ಯಾಕೆ ವೇದಿಕೆಯನ್ನ ಹಂಚಿಕೊಳ್ಳಿ ಅಂತ ಬಿಜೆಪಿಯ ಪ್ರೀತಂ ಗೌಡ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ. ನನ್ನನ್ನು, ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಬಿಜೆಪಿ ಪಾದಯಾತ್ರೆಗೆ ಜೆಡಿಎಸ್ ಬೆಂಬಲವಿಲ್ಲ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಹಾಗೆ ತೀರ್ಮಾನ ಮಾಡಿರಬಹುದು ಅಂತ ಹೇಳಿದ್ದಾರೆ. ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರದಲ್ಲೆಲ್ಲ ಜೆಡಿಎಸ್ ಜನರೇ ಇರುವಾಗ ಬಿಜೆಪಿಯವರು ಪಾದಯಾತ್ರೆ ಮಾಡುವುದಾಗಿ ಪ್ರಚಾರ ಮಾಡ್ತಾ ಹೋದ್ರೆ ಅವರು ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಲ್ವಾ ಅಂತ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಜೆಡಿಎಸ್ ಸಹಕಾರದಿಂದಾಗಿನೇ ಬಿಜೆಪಿಯವರು 10 ಸೀಟನ್ನು ಗೆದ್ದಿದ್ದಾರೆ. ಈಗ ತಾವು ನಾಯಕತ್ವ ವಹಿಸೋದಾಗಿ ಹೊರಟ್ರೆ ಕುಮಾರಸ್ವಾಮಿಯವರು ತಮ್ಮ ಅಸ್ತಿತ್ವದ ಬಗ್ಗೆ ಯೋಚಿಸ್ತಾರಲ್ವಾ ಅಂತ ಕುಮಾರಸ್ವಾಮಿ ಪರ ಧ್ವನಿಯನ್ನ ಶಿವಕುಮಾರ್ ತಮ್ಮ ಮಾತಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈ ಮೊದಲು ಡಿಕೆ ಶಿವಕುಮಾರ್ ವಿರುದ್ಧವೇ ಹರಿಹಾಯ್ತಾ ಇದ್ದ ಕುಮಾರಸ್ವಾಮಿ ಬುಧವಾರ ಇದ್ದಕ್ಕಿದ್ದಂತೆ ಹಾಸನದ ಹಾದಿ ಬೀದಿಯಲ್ಲಿ ಪೆನ್ ಡ್ರೈವ್ ಸಿಗೋಕೆ ಕಾರಣರಾದ ಆರೋಪವನ್ನ ಪ್ರೀತಂ ಗೌಡ ಮೇಲೆ ಹೊರಿಸಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಯಾವ ಪ್ರಸ್ತಾಪವೂ ಇರಲಿಲ್ಲ. ಇದಾದ ಬೆನ್ನಲ್ಲೇ ಶಿವಕುಮಾರ್ ಬಿಜೆಪಿ ಎದುರು ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಯೋಚಿಸಬೇಕಾಗಿದೆಯಲ್ವಾ ಅಂತ ಹೇಳೋ ಮೂಲಕ ಕುಮಾರಸ್ವಾಮಿ ಅವರ ಪರ ನಿಲುವನ್ನ ತೋರಿಸಿದ್ದಾರೆ. ಪೆನ್ ಡ್ರೈವ್ ವಿಚಾರದಲ್ಲಿ ನಿಮ್ ವಿರುದ್ಧವೇ ಆರೋಪ ಮಾಡಿದ್ರಲ್ವಾ ಅನ್ನೋ ಪ್ರಶ್ನೆಗೆ ಅದೆಲ್ಲ ಈಗ ಬೇಡ ಅಂತ ಶಿವಕುಮಾರ್ ಉತ್ತರಿಸಿದ್ದು ಕೂಡ ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೂಡಿದ್ಯಾ ಅನ್ನೋ ಅನುಮಾನ ಬರೋದಕ್ಕೆ ಕಾರಣ ಆಗಿದೆ. ಈ ನಡುವೆ ಮೂಡ ಹಗರಣದ ವಿರುದ್ಧದ ಪಾದಯಾತ್ರೆಯಿಂದ ದೂರ ಸರಿದಿರುವ ಬೆನ್ನಲ್ಲೇ ಪ್ರೀತಂ ಗೌಡ ವಿರುದ್ಧ ಕ್ರಮಕ್ಕೂ ಕೂಡ ಕುಮಾರಸ್ವಾಮಿ ಪಟ್ಟು ಹಿಡಿದಿರುವ ಸುದ್ದಿ ಬಂದಿದೆ. ಮತ್ತು ಪ್ರೀತಂ ಗೌಡರನ್ನ ಈ ಪಾದಯಾತ್ರೆಯಿಂದ ದೂರ ಇಟ್ರೆ ಷರತ್ತುಬದ್ಧವಾದ ಬೆಂಬಲವನ್ನ ಈ ಪಾದಯಾತ್ರೆಗೆ ಸೂಚಿಸೋದಾಗಿ ಕುಮಾರಸ್ವಾಮಿ ಕೇಂದ್ರದ ಬಿಜೆಪಿ ನಾಯಕರ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ ಅನ್ನೋ ಮಾಹಿತಿನೂ ಕೇಳಿಬರ್ತಿದೆ. ಪ್ರೀತಂ ಗೌಡಗೆ ಪಾದಯಾತ್ರೆ ನೇತೃತ್ವ ವಹಿಸಿರುವ ಬಿಜೆಪಿ ನಾಯಕರ ಕ್ರಮಕ್ಕೆ ಕುಮಾರಸ್ವಾಮಿ ತೀವ್ರ ಸಿಟ್ಟಾಗಿದ್ದಾರೆ. ಬಿಜೆಪಿ ಎದುರು ತಾವು ಮಂಕಾಗಿ ಬಿಡಬಹುದು ಅನ್ನೋ ಆತಂಕವೂ ಕುಮಾರಸ್ವಾಮಿ ಅವರನ್ನ ಕಾಡ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ದೇವೇಗೌಡರ ನಿವಾಸದಲ್ಲಿ ನಡೆದಿರುವ ಸಭೆ ಕುತೂಹಲ ಕೆರಳಿಸಿದೆ. ಜೆಡಿಎಸ್ ಹೊರತಾಗಿ ಬಿಜೆಪಿ ಈ ಪಾದಯಾತ್ರೆಯನ್ನ ನಡೆಸುತ್ತಾ ಅಥವಾ ಕೆಲವು ಷರತ್ತುಗಳನ್ನ ಹಾಕಿ ಈ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಬೆಂಬಲವನ್ನ ಸೂಚಿಸ್ತಾರಾ? ಇವೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.